ಸಾವಿರ ಸುಳ್ಳಿನಲ್ಲಿ ಒಂದು ಸತ್ಯ ಸಿದ್ಧವಾಗುವ ಈ ಕಾಲದಲ್ಲಿ ಸತ್ಯವನ್ನೇ ಎತ್ತಿ ಹಿಡಿಯುತ್ತೇನೆಂದು ಹೊಗಳಿದನಲ್ಲ ಆ ರಾಮನ ತಮ್ಮ ಭದ್ರ. ಲೇ ಭದ್ರ, ಸತ್ಯವನ್ನು ಕಂಡು ಹಿಡಿದು ಸತ್ಯದಿಂದ ನಡೆಯುವುದಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನಲ್ಲ, ಮಬ್ಬು ಕುರಿ ಹಾಲು ಕುಡಿದ ಕೊಬ್ಬೇರಿದ ಕೋಣ. ಲೇ ಭದ್ರ, ನೀನೆಷ್ಟೇ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದರು ಆ ಸತ್ತ ಶಿಲ್ಪಾಳ ಕೇಸು ಹೊರಗೆ ಬರಲಾರದು. ಆ ಶಿವ ತಂಗಿ ಶಿಲ್ಪಾಳನ್ನು ಗುಂಡಿಕ್ಕಿ ಕೊಲೆ ಮಾಡಿದಂತೆ ನಿನ್ನನ್ನು ಸಮಯ ಸಾಧಿಸಿ ಗುಂಡಿಕ್ಕಿ ಕೊಲೆ ಮಾಡಲಿಲ್ಲ. ನನ್ನ ಹೆಸರು ಈ ಪ್ರಪಂಚದಲ್ಲೇ ಪ್ರಸಿದ್ಧಿ ಪಡೆದ ಪ್ರಳಯಾಂತಕ ಪ್ರಶಾಂತ ಗೌಡನೇ ಅಲ್ಲ. ಏನು ನಿನ್ನ ಅವತಾರ? ಕಲಿಯುಗದ ಕರೋಡುಪತಿ ನಾನಾಗಬೇಕೆಂದು ನೋಡಲಿ ಕಾಲೆಟ್ಟ ಕಾಮರಾಜನ ಮನ ಹರಿಯುವ ಹಾವಿನಂತೆ ಹರಿದು ಹೋಯಿತಲ್ಲ ಜಮೀನ್ದಾರ್ ಈಶ್ವರಿ ತಂಗಿ ರೂಪಳ ಅವಳಿ ಈಶ್ವರಿ ಸುಮ್ಮನೆ ನನ್ನ ಒಳಗು ಬಾ, ಇರದಿದ್ದರೆ ಗೌಡ್ರ ಭಯಕ್ ಹೋಗ್ಬೇಡ್ರಿ, ಒಂದು ಚಾನ್ಸ್ ಸಿಕ್ಕಿದ್ದಿಲ್ಲ ಅದಕ್ಕೆ ಜಡ್ದೀನಿ. ಭಯಕ್ ಹೋಗ್ಬೇಡ್ರಿ ಗೌಡ್ರ. ಗೌಡ್ರ ನಿಮ್ಗೊಂದು ಸಿಹಿ ಸುದ್ದಿ ತಂದಿದ್ದೀಯಪ್ಪ. ಸಿಹಿ ಸುದ್ದಿ? ಅದ್ಯಾವ ಸಿಹಿ ಸುದ್ದಿ ಹೇಳು ಕಿತಾಪತಿ. ಅದ ಗೌಡ್ರ ಆ ವೀರಭದ್ರ ಅದನಲ್ರಿ, ಅವ್ ಕುಸ್ತಿಗೆ ಹೋಗೇನಂತೀರಿ ಅಪ್ಪ, ಕುಸ್ತಿಗೆ ಹೋಗೇನಂತೀರಿ. ಏನು ಆ ನನ್ನ ಜನ್ಮದ ವೈರಿ ಕುಸ್ತಿಗೆ ಹೋದನೆ? ಎಲ್ಲಿಗೆ ಕಿತಾಪತಿ? ಅದ ರೀ ಗೌಡ್ರ ದುರ್ಗಮ್ಮನ್ ಜಾತ್ರೆ ಐತಲ್ರಿ ಚಿಂಚಿರಾಗ, ಅಲ್ಲಿ ಹೋಗೇನಂತ್ರಿ ಗೌಡ್ರ. ಇದ ಒಂದ ಸಂಚರಿ ಅವನ್ ಹೆಂಗ ಮಾಡಿ ಅವನ ಖಾತೆ ಅಲ್ಲೇ ಮುಗಿಸ್ಬಿಡ್ಬೇಕ್ರಿ ಗೌಡ್ರ. ಹೌದು ಕಿತಾಪತಿ, ನೀ ಹೇಳಿದಂತೆ ವೀರಭದ್ರ ಮರಳಿ ಮನೆಗೆ ಬರಬಾರದು, ನಡು ಮಧ್ಯದಲ್ಲೇ ಸಾಯಿಸಿ ಬಿಡಬೇಕು. ಹಂಗಂದ್ರ ಮತ್ತೆ ಯಾಕೆ ತಡರಿ, ಹೋಗಿರಿ ಅಮ್ಮ ಜೇಸಿ ಮಪ್ಪನ ಮೊಬೈಲ್ ಕಾಲ. ಕಿತಾಪತಿ ಫೋನ್ ಎಲ್ಲೇ? ಕಳು ಮಾಡಿದ್ ಗೊತ್ತಾಗ್ಬಾರ್ದ್ರಿ ಅಪ್ಪ. ಗೌಡ್ರ ಅಲ್ಲಿ ಇಟ್ಟಿದ್ರಿ ತಗೊಂಬಂದಿನ್ರಿ ಗೌಡ್ರ. ಹಲೋ, ಜಯಸಿಂಹ ತಾನೇ? ಹಾ ಹೌದು ಗೌಡ್ರಿ, ನಾನೇ ನಿಮ್ಮ ಬಾಡಿಗ ಜಯಸಿಂಹ. ಹೇಳಿ ಏನಾಗಬೇಕಾಯ್ತು ಗೌಡ್ರಿ? ಏನೂ ಇಲ್ಲ ಜಯಸಿಂಹ, ಆ ವೀರಭದ್ರ ಈಗ ಚಿಂಚ್ಲಿ ದುರ್ಗಾದೇವಿ ಜಾತ್ರೆಯ ಅಂಗವಾಗಿ ಚಿಂಚ್ಲಿಯಲ್ಲಿ ಕುಸ್ತಿ ಇಟ್ಟಿದ್ದಾರೆ. ಆ ವೀರಭದ್ರ ಈಗ ಅಲ್ಲಿಗೆ ಕುಸ್ತಿಗೆ ಹೋಗಿದ್ದಾನೆ. ಅವನು ಅಲ್ಲಿ ಗೆದ್ದು ಬರುವುದು ಖಂಡಿತ.
ಹಾಗಾದರೆ ನಾನೇ ಹೀಗೆ ಹೋಗಿ ಅವನನ್ನು ಎತ್ತಿ ಬಿಡಲಿ ಗೌಡ್ರೆ. ಬೇಡ ಜಯಸಿಂಹ, ನೀನು ಅಲ್ಲಿಗೆ ಹೋಗಬೇಡ. ನಮ್ಮ ಆಳುಗಳನ್ನು ಅಲ್ಲಿಗೆ ಕಳಿಸು. ಗೆದ್ದು ಬರುವ ಸಂಭ್ರಮದಲ್ಲಿ ಬಹಳಷ್ಟು ಜನರು ಕಾಲು ದಾರಿ ಕೇಕೆ ಹಾಕುತ್ತಾ ಬರುತ್ತಿರುತ್ತಾರೆ. ಆ ಜನರಿಗೆ ಮಸ್ತಿಗೆ ಬರುವ ಹಾಗೆ ಕುಡಿಸಿ ನೆಸೆಯಲ್ಲಿ ಬಿದ್ದ ಮೇಲೆ ಆ ಭದ್ರನನ್ನು ಮುಂದಕ್ಕೆ ಒತ್ತುಕೊಂಡು ಬಂದು ಆ ಗುಡ್ಡದ ಮಧ್ಯದಲ್ಲಿ ಅವನ ರುಂಡ ಮುಂಡಗಳನ್ನೇ ಬೇರ್ಪಡಿಸಿ ಆ ಗುಡ್ಡದ ಕೆಳಗೆ ಎಸೆದು ಬಾ ಅಂತೇಳು. ಹಾ, ಜಯಸಿಂಹ, ಈ ಕೆಲಸ ನಾವೇ ಮಾಡಿದ್ದೇವೆಂದು ಯಾರಿಗೂ ಗೊತ್ತಾಗಬಾರದು. ಹಾ, ಓಕೆ ಗೌಡ್ರಿ, ಓಕೆ. ಸೌಕಾರ್ಯರೇ, ನೀವು ಹೇಳಿದಂತೆ ಇವತ್ತು ಆ ಭದ್ರನ ಹೆಣ ಸಹಿತ ಪತ್ತೆ ಹಚ್ಚದಂತೆ ಮಾಡುತ್ತೇನೆ. ಓಕೆ, ಗುಡ್ ಬಾಯ್. ಗುಡ್ ಬೈ ಗೌಡ್ರಿ, ಗುಡ್ ಬೈ. ಏ ವೀರಭದ್ರ, ಇಂದು ನೀನು ಕುಸ್ತಿಗೆ ಹೋದವನು ಮರಳಿ ಮನೆಗೆ ಬರುವುದಿಲ್ಲ. ನಿನ್ನ ದೇಹದ ಅಂಗಾಂಗಗಳನ್ನು ಬೇರ್ಪಡಿಸಿ ಹಾರಾಡುವ ಹದ್ದು ಕಾಗಿಗಳಿಗೆ ನಿನ್ನ ಕೊಬ್ಬಿದ ಮಾಂಸವನ್ನು ಹಾಕಲಿಲ್ಲ. ನನ್ನ ಹೆಸರು ಈ ಊರ ಗರ್ಭ ಶ್ರೀಮಂತ ಪ್ರಶಾಂತ ಗೌಡರೇ ಅಲ್ಲ. ಗೌಡ್ರ, ಆ ಭದ್ರ ಸತ್ನಂದ್ರ ಆ ಸಂಭ್ರಮಕ್ಕ ಒಂದು ಹೊಸ ಅಕ್ಕಿ ತರ್ಸ ಹಾರಾಡಕ. ಹೌದು ಕಿತಾಪತಿ, ಆ ಭದ್ರ ಸಾಯುವುದಂತೂ ಖಂಡಿತ. ನಾಳೆ ಒಂದು ಹೊಸ ಬ್ಯೂಟಿಯನ್ನು ಹಿಡಿದುಕೊಂಡು ಬಾ, ಕುಡಿದು ಕುಪ್ಪಳಿಸೋಣ. ಗೌಡ್ರ, ಆ ಜುಳು ಜುಳು ಮಂಜುಳನ್ನ ಕರಿಲೇನ್ರಿ? ಮುಟ್ಟಿದ್ರೆಲ್ಲ ಮೈಯೆಲ್ಲ ಮುಳ 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 ಅಂತಿತ್ರಿ ಗೌಡ್ರ. ಹೌದು ಕಿತಾಪತಿ, ಅದೇ ಮಂಜುಳಾನೇ ಕರೆಸು. ಹಂಗಂದ್ರೆ ಕಿನ ಬೇಕ್ಸ್ರಿ ಅವರು ಮೈಯಾಗ ಮೂಳೆ ಇಲ್ಲ ಅಂತ್ರಿ ಈಕಿಗೆ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ಅಂತ ನಮ್ಮ ಸಾಹೇಬರು ಯಾವಾಗ್ಲೂ ಹೇಳ್ಬಿಟ್ಟಿದ್ದಾರೆ. ಏ ಗೌಡ, ಅವರ ಡಿಪಾರ್ಟ್ಮೆಂಟ್ ಇಂದ ಬಂದವ. ಲೇ ಪ್ರಶಾಂತ್ ಗೌಡ, ನನ್ನನ್ನು ಈ ಸಮಾಜದಲ್ಲಿ ನೌಕರಿ ಸಿಗದೆ ತಿರುಗುವ ಮಾಮೂಲಿ ವಿದ್ಯಾರ್ಥಿ ಎಂದು ತಿಳಿದಿರಬಹುದು. ಲೇ ಗೌಡ, ಆದರೆ ಈ ಪ್ರಕಾಶನು ನೀನು ಮಾಡುತ್ತಿರುವ ಪ್ರತಿ ಒಂದು ಕೆಟ್ಟ ಕೆಲಸವನ್ನು ಮನದಲ್ಲಿ ಇಟ್ಟುಕೊಂಡು ಕೊನೆಗೆ ಒಂದಲ್ಲ ಒಂದು ದಿನ ನಿನ್ನನ್ನು ಒದ್ದು ಎಳೆದುಕೊಂಡು ಹೋಗುವ CID ಎನ್ನುವುದು ನಿನ್ನಂತ ಅರಬನಿಗೇನು ಗೊತ್ತು? ಲೇ ಗೌಡ, ನಿನ್ನ ಪಾಪದ ಕೊಡ ತುಂಬಿ ತುಳುಕುವವರೆಗೂ ನಾನು CID ಎನ್ನುವುದು ಈ ಸಮಾಜಕ್ಕೆ ತಿಳಿಸದೆ
ನಿನ್ನ ಪಾಪದ ಕೊಡ ತುಂಬಿ ತುಳುಕಿದ ನಂತರ ನಾನೊಬ್ಬ CID ಎಂದು ನಿನಗೆ ತೋರಿಸಿಕೊಟ್ಟು ಗೌಡ ದುಡ್ಡಿನ ದರ್ಪದಲ್ಲಿ ಬಡವರ ಬಾಳನ್ನು ಬೀದಿಗೆ ತಳ್ಳಿದ ನಿನ್ನನ್ನು ಒತ್ತು ಎಳೆದುಕೊಂಡು ಹೋಗಿ ನೇಣು ಗಂಬಕ್ಕೆ ನಿಲ್ಲಿಸಲಿಲ್ಲ. ನನ್ನ ಹೆಸರು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಆಶನೇ ಅಲ್ಲ